ರಾಜ್ಯದಲ್ಲಿ ಸುಮ್ಮನಿರಪ್ಪ ಮಾತಾಡ್ಬೋದು. ನಮ್ಮ ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ. ಬ್ರೈನ್ ಡೆಡ್ ಸರ್ಕಾರ ಇದೆ. ಈಗ ಕೆಲವು ಅಂಗಾಂಗಗಳು ವೆಂಟಿಲೇಟರ್ ಮೂಲಕ ವರ್ಕ್ ಆಗ್ತಾ ಇದ್ದಾವೆ. ಆ ವೆಂಟಿಲೇಟ್ರೇ ಯಡಿಯೂರಪ್ಪನವರು. ಯಡಿಯೂರಪ್ಪರನ್ನ ತೆಗೆದ ತಕ್ಷಣ ವೈದ್ಯರು ದೇ ವಿಲ್ ಕಮ್ ಅಂಡ್ ಅನೌನ್ಸ್ ದ ಪೇಷಂಟ್ ಈಸ್ ಡೆಡ್ ಅನ್ನುವ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇದೆ. ಇಡೀ ದೇಶದಲ್ಲಿ ನಮ್ಮ ರಾಜ್ಯದ ಮಾನ ಮರ್ಯಾದೆಯನ್ನು ಬಿ ಜೆ ಪಿ ಶಾಸಕರುಗಳು, ಬಿ ಜೆ ಪಿ ಪಕ್ಷದವರು ಹರಾಜಾಗ್ತಾವ್ರೆ. ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮತ್ತು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನ್ಯಾಷನಲ್ ಲೆವೆಲ್ ಟೆಲಿವಿಷನ್ಸ್ಗಳು ಇವರ ನಾಟಕಗಳನ್ನು, ಡ್ರಾಮಾಗಳನ್ನು ಪ್ರದರ್ಶಿಸ್ತಾ ಇದ್ದಾರೆ. ನಾವು ಆಪಾದನೆ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ಆಪಾದನೆ ಮಾಡುವಂಥದ್ದಲ್ಲ, ಅವ್ರದ್ದೇ ಪಕ್ಷದ ಪ್ರಮುಖ ಲೀಡರ್ಸ್ಗಳು ಆಪಾದನೆ ಮಾಡಿರುವಂಥ ವಿಚಾರವನ್ನು ತಮ್ಮ ಮೂಲಕ ಜನರ ಮುಂದೆ ಇಡುವಂಥದ್ದಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಹಿರಿಯ ಸದಸ್ಯರಾದ ಎಚ್ ವಿಶ್ವನಾಥ್ ಅವರು ಇವತ್ತು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಆ ಆರೋಪಕ್ಕೆ ಸಂಬಂಧಪಟ್ಟಂಥ ಕೆಲ ದಾಖಲೆಗಳನ್ನು ನಾವು ಸಂಗ್ರಹಣೆ ಮಾಡಿದ್ದೀವಿ. ಅದು ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ. ಏನು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ನೀರಾವರಿ ಇಲಾಖೆ ಏನಿದೆ ನಮ್ಮ ರಾಜ್ಯದಲ್ಲಿ, ಎಲ್ಲ ಇಲಾಖೆಗಳಿಗೆ ದೊಡ್ಡ ಅಣ್ಣ ಇದ್ದಂಗೆ ಅದು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್. ಈ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಹಿಂದೆ ನೇತೃತ್ವ ವಹಿಸಿದ್ದಂಥದ್ದು ರಮೇಶ್ ಜಾರಕಿಹೊಳಿಯವರು. ರಮೇಶ್ ಜಾರಕಿಹೊಳಿಯವರು ಬಿಟ್ಟ ಮೇಲೆ ಈಗ ಆ ಪೋರ್ಟ್ಫೋಲಿಯೋ ಇರುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ಈ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಡಿನಲ್ಲಿ ಪ್ರಮುಖವಾಗಿ 4 ನಿಗಮಗಳು ಬರ್ತವೆ. ಒಂದು ಕಾವೇರಿ ನೀರಾವರಿ ನಿಗಮ ಲಿಮಿಟೆಡ್, ಎರಡನೇದು ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್, ಮೂರನೇದು ಕೃಷ್ಣ ಭಾಗ್ಯ ಜಲ ನಿಗಮ ಲಿಮಿಟೆಡ್, ನಾಲ್ಕನೇದು ಭದ್ರಾ ರಿವರ್ ಪ್ರಾಜೆಕ್ಟ್ ಡ್ಯಾಮ್. 4 ನಿಗಮಗಳು ಈ ಅಡಿನಲ್ಲಿ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಡಿನಲ್ಲಿ ಬರುವಂಥದ್ದು. ಈ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ಕಾಮಗಾರಿಗಳಿಗೆ ಪ್ರಾಪರ್ ಟೆಂಡರ್ ಪ್ರೋಸೆಸ್ನ ಫಾಲೋ ಮಾಡದೇನೆ 21,764 ಕೋಟಿಗೆ ಟೆಂಡರ್ ಫೈನಲೈಸ್ ಮಾಡಿದ್ದಾರೆ ಅಂತ ಅವರದೇ ಪಕ್ಷದ ಮುಖಂಡರುಗಳು ಏನು ಆಪಾದನೆ ಮಾಡ್ತಾ ಇದ್ದಾರೆ. ನಾವು ಕೆಲವು ಸತ್ಯಾಸತ್ಯತೆಗಳನ್ನು ಅರಿಯುವಂಥದಕ್ಕೆ ನಾನು ಕ್ರಾಸ್ ಚೆಕ್ಕಿಂಗ್ ಮಾಡಿ ಚೀಫ್ ಇಂಜಿನಿಯರ್ಸ್ಗಳ ಹತ್ರ ಮಾತಾಡಿದಾಗ ಅದು ಸತ್ಯ ಇದೆ. 100 ಕೋಟಿ ಮೇಲೆ ನೀವು ಯಾವುದೇ ಒಂದು ಟೆಂಡರ್ ಕರಿಬೇಕಾದ್ರೆ ಸರ್ಕಾರದಡಿನಲ್ಲಿ ಕೆಲವು ಪ್ರೋಸೆಸ್ ಇದೆ. ಏನದು ಪ್ರೋಸೆಸ್ಸು ಅನ್ನುವಂಥದ್ದು ನಾನು ನಿಮ್ಮ ಮುಂದೆ ಇಡ್ತೀನಿ. ಮೊದಲನೇದಾಗಿ ದೇ ಹ್ಯಾವ್ ಟು ಟೇಕ್ ಎನ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್. ಎರಡನೇದು ದೇ ಹ್ಯಾವ್ ಟು ಟೇಕ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್. ಮೂರನೇದು ದೇ ಹ್ಯಾವ್ ಟು ಟೇಕ್ ಕ್ಯಾಬಿನೆಟ್ ಅಪ್ರೂವಲ್. ನಾಲ್ಕನೇದು ಅಂದಾಜು ಪರಿಶೀಲನಾ ಸಮಿತಿ ಮುಂದೆ ಬರಬೇಕದು. ಎಲಿಜಿಬಿಲಿಟಿ ಕ್ರೈಟೀರಿಯಾನ ಅಲ್ಲಿ ಫಿಕ್ಸ್ ಮಾಡಬೇಕು. ಯಾವ ಕಾಂಟ್ರಾಕ್ಟರ್ಸ್ ಇದಕ್ಕೆ ಎಲಿಜಿಬಿಲಿಟಿ ಇದೆ ಅನ್ನುವಂಥದ್ದು ಫಿಕ್ಸ್ ಆಗಬೇಕು. ಅದನಂತರ ಎಕ್ಸಿಕ್ಯೂಟಿವ್ ಇಂಜಿನಿಯರು ಟೆಂಡರ್ನ ಫ್ಲೋಟ್ ಮಾಡಬೇಕು. ಅದಾದ ಮೇಲೆ ಟೆಂಡರ್ ಓಪನಿಂಗ್ ಮಾಡಬೇಕು. ನಂತರ ಟೆಕ್ನಿಕಲ್ ಬಿಡ್ ಕರಿಬೇಕು. ಅದಾದ ಮೇಲೆ ಫೈನಲ್ ಅಪ್ರೂವಲ್ ಆಗಬೇಕು. ನಂತರ ಆಯಾ ನಿಗಮಗಳಿಗೆ ಈ ಕಾಮಗಾರಿನ ವಹಿಸಬೇಕು. ಯಾವ್ಯಾವ ನಿಗಮ, 4 ನಿಗಮ ಹೇಳಿದ್ನಲ್ಲ, ಆ ನಿಗಮಗಳಿಗೆ ಆ ಬೋರ್ಡ್ ಅಂತ ಇದೆ, ಆ ಬೋರ್ಡಲ್ಲಿ ತೀರ್ಮಾನ ಆಗಬೇಕು. ಆ ಬೋರ್ಡ್ನ ಕನ್ಸರ್ನ್ಡ್ MD ಫೈನಲ್ ಆಗಿ ಆರ್ಡರ್ ಇಶ್ಯೂ ಮಾಡಬೇಕು. ಇವು ಯಾವೂ ಪಾಲನೆ ಮಾಡಿದೇನೆ ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ
21,764 ಕೋಟಿ ಪೈಕಿ ಈಗಾಗಲೇ 4,000 ಕೋಟಿ ಕೊಟ್ಬಿಟ್ಟಿದ್ದಾರೆ, ಟೆಂಡರ್ನ ಕೊಟ್ಬಿಟ್ಟಿದ್ದಾರೆ. ಆ 4,000 ಕೋಟಿ ಟೆಂಡರ್ ಅರ್ಹದಾರರು ಯಾರು ಅದನ್ನು ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ, ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಬಹುತೇಕ ಕಾಂಟ್ರಾಕ್ಟರ್ಸು ದೇ ಆರ್ ಆಲ್ ಫ್ರಮ್ ಆಂಧ್ರ ಪ್ರದೇಶ್ ಆ್ಯಂಡ್ ಗುಜರಾತ್. ಔಟ್ ಆಫ್ 21,764 crore ಪೈಕಿನಲ್ಲಿ 4,000 ಕೋಟಿ ರಾಜ್ಯ ಸರ್ಕಾರದಿಂದ RBI ಮೂಲಕ ಸಾಲ ತಗೊಂಡು ಕೊಡುವಂಥ ಕೆಲಸ ಒಂದು. ಇನ್ನು 17,000 ಕೋಟಿ ಅದು ಕೇಂದ್ರ ಸರ್ಕಾರ ರೀಎಂಬರ್ಸ್ ಮಾಡುತ್ತೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು ಇದೆ ಎನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. 10% ಕಮಿಷನ್ ತಗೊಂಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ, BJP ಮುಖಂಡರು ಹೇಳ್ತಾವ್ರೆ. 10% ಕಮಿಷನ್ ಅಂದರೆ 2,100 ಕೋಟಿ ಬರೀ ಕಮಿಷನ್ ಆ ಮೂಲಕನೇ ಬಂದಿದೆ ಅಂತ. 2,100 ಕೋಟಿ ಕಮಿಷನ್ ಮೂಲಕನೇ ಬಂದಿದೆ. ಹಿಂದೆ 2018 ಚುನಾವಣೆ ಸಂದರ್ಭದಲ್ಲಿ, ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಬೆಂಗಳೂರು ಕ್ಯಾನ್ವಾಸ್ ಬಂದಾಗ ನಮ್ಮ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು 10% ಸರ್ಕಾರ ಅಂತ ಟೀಕೆ ಮಾಡಿದರು. ನರೇಂದ್ರ ಮೋದಿಯವರೇ, ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ನಿಮ್ಮ ಪಕ್ಷದ ಮುಖಂಡರುಗಳೇ ಹೇಳ್ತಾ ಇದ್ದಾರೆ ನೀವು 10% ಕಮಿಷನ್ ತಗೊಂಡಿದ್ದೀರಿ ಅಂತ. ಇದಕ್ಕೆ ದಯಮಾಡಿ ಉತ್ತರವನ್ನು ಕೊಡಬೇಕು BJPಯಿಂದ. ವಿ ಡಿಮ್ಯಾಂಡ್ ಆನ್ಸರ್ ಫ್ರಮ್ BJP. ಈ ಆಪಾದನೆ ಮಾಡಿರುವಂಥದ್ದು ನಾವಲ್ಲ, ಕಾಂಗ್ರೆಸ್ BJP ಪಕ್ಷದ ಮುಖಂಡರುಗಳು. ಎಲ್ಲಿ ಆಪಾದನೆ ಮಾಡಿರೋದು? BJP ಕಚೇರಿನಲ್ಲೇ ಆಪಾದನೆ ಮಾಡಿರುವಂಥದ್ದು. ಎಲ್ಲ ದಾರಿಗೆ ಹೋಗುವಂಥ ಸಂದರ್ಭದಲ್ಲೆಲ್ಲ ಆಪಾದನೆ ಮಾಡಿರುವುದು. BJP ಕಚೇರಿನಲ್ಲಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದ್ದಾಗ ಹೊರಗಡೆ ಬಂದು ಇವರು ನೇರವಾದ ಆಪಾದನೆ ಮಾಧ್ಯಮಗಳ ಮುಂದೆ ಮಾಡ್ತಾರೆ. ಇವತ್ತು ಬೆಳಗ್ಗೆನೂ ಮಾಧ್ಯಮಗಳಲ್ಲಿ ಕೆಲವು ದಾಖಲೆಗಳನ್ನು, ಟೆಂಡರ್ ಫ್ಲೋಟಿಂಗ್ ಡಾಕ್ಯುಮೆಂಟ್ಸ್ನ ಬಿಡುಗಡೆ ಮಾಡಿದ್ದಾರೆ. ಇದು ಇಟ್ಸ್ ಎ ವೆರಿ ಸೀರಿಯಸ್ ಇಶ್ಯೂ, ವೆರಿ ಸೀರಿಯಸ್ ಇಶ್ಯೂ. ಈ BJP ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಕಿಂಚತ್ತು ಇದ್ದರೆ ಇಷ್ಟೊತ್ತಿಗೆ ರಿಸೈನ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ದಾಖಲೆ ಸಮೇತ ಅವರ ಪಕ್ಷದ ಮುಖಂಡರುಗಳು ಇದು ಒಂದು BJP ಸರ್ಕಾರದ ವಿರುದ್ಧ ವಿಶ್ವನಾಥ್ ಅವರು ಯೂಸ್ ಮಾಡಿರುವಂಥ ಪದ ಕರಪ್ಟ್ ಬಾಸ್ಟರ್ಡ್ಸ್ ಅಂತ ಹೇಳಿದ್ದಾರೆ. BJP ಮುಖಂಡರುಗಳನ್ನು ಕರಪ್ಟ್ ಬಾಸ್ಟರ್ಡ್ಸ್ ಅಂತ ಪದ ಉಪಯೋಗಿಸಿದ್ದಾರೆ. ನಾವು ಹೇಳ್ತಾ ಇಲ್ಲ ಸ್ವಾಮಿ, ಈ ಪದನ ನಿಮ್ಮ ಪಕ್ಷದ ಮುಖಂಡರುಗಳೇ ಹೇಳ್ತಾ ಇದ್ದಾರೆ. ಅಂದರೆ ಯಾವ ಹಂತಕ್ಕೆ ಹೋಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಪರ್ಟಿಕ್ಯುಲರಾಗಿ ಕೆಲವು ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಐ ಆಮ್ ಗೋಯಿಂಗ್ ಟು ಫೈಲ್ ಬಿಫೋರ್ ED, CBI. Then also I am planning to approach High Court of Karnataka to ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಮುಂದೆ ಹೋಗುವಂಥದ್ದಕ್ಕೆ ಒಂದು ಪ್ರಯತ್ನವನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅದು ಅನುಮತಿ ತಗೊಂಡು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದು ಭಾಳ ಸ್ಪಷ್ಟವಾಗಿದೆ. ಹಿಂದೆಯಿಂದನೂ ನಾವು ಹೇಳ್ತಾ ಇದ್ದೀವಿ, ಕೊರೋನಾ ಉಪಕರಣ ಖರೀದಿಗಳಲ್ಲಿ ನೀವು ಕೋಟ್ಯಾಂತರ ರೂಪಾಯಿ ಹೊಡೆದ್ರಿ, ಅದಕ್ಕೆ ಲೆಕ್ಕ ಕೊಡುವಂಥ ಕೆಲಸ ನೀವು ಮಾಡಲೇ ಇಲ್ಲ. ಇದು ಸೀರಿಯಸ್ ಅಲಿಗೇಷನ್. ನಾವು ಕಾಂಗ್ರೆಸ್ ಪಕ್ಷದವ್ರು ಮಾಡಿದರೆ ನೀವು ಸುಮ್ಮನೆ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರಿ. ನಾವು ಮಾಡ್ತಾ ಇಲ್ಲ ಸ್ವಾಮಿ. ನಿಮ್ಮ ಪಕ್ಷದವರೇ ಮಾಡಿರುವಂಥ ಗಂಭೀರವಾದ ಆರೋಪ. ಯಾವ ಸಂದರ್ಭದಲ್ಲಿ? ಅರುಣ್ ಸಿಂಗ್ ಅವರು ಬಂದು ಕಟ್ಟೆ ಪಂಚಾಯಿತಿ ಮಾಡುವಂಥ ಸಂದರ್ಭದಲ್ಲಿ, ರಾಜ್ಯ ನೆಲೆ ಹತ್ತು ಉರಿತಾ ಇರುವಂಥ ಸಂದರ್ಭದಲ್ಲಿ, ಕೊರೋನಾ ಇನ್ನೂ ಕಂಟ್ರೋಲಿಗೆ ಬಂದಿಲ್ಲ, ನಿಯಂತ್ರಣಕ್ಕೆ ಬಂದಿಲ್ಲ, ದಿನನಿತ್ಯ ಜನಸಾವಿನ ಸಂಖ್ಯೆ ಜಾಸ್ತಿ ಇದೆ, ಜನಗಳು ಹಸುವಿನಿಂದ ಸಾಯುವಂಥ ಸಂಖ್ಯೆ ಜಾಸ್ತಿ ಆಗಿದೆ, ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತೋಗಿದೆ. ಇಂಥ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ನೀವು ಎಷ್ಟರ ಮಟ್ಟಿಗೆ ಕಿತ್ತಾಡ್ತಾ ಇದ್ದೀರಾ, ಕಚ್ಚಾಡ್ತಾ ಇದ್ದೀರಾ ಅನ್ನುವಂಥದ್ದು ಪ್ರದರ್ಶನ ಸ್ಕ್ರೀನ್ ಮೇಲೆ ನಡೀತಾ ಇದೆ. ಕಳ್ಳರುಗಳು ಕದ್ದಿನ ಮಾಲಿಗೆ ಹಂಚ್ಕೊಳ್ಳುವಂಥ ಸಂದರ್ಭದಲ್ಲಿ ಕಿತ್ತಾಡ್ತಾರಲ್ಲ, ಆ ಥರ ಕಿತ್ತಾಡುವಂಥ ಕೆಲಸವನ್ನು BJPಯವರು ಮಾಡ್ತಾ ಇದ್ದಾರೆ ಅಂತ ನಿಮ್ಮವರೇ ಆರೋಪ ಮಾಡಿದ್ದಾರೆ. ಕಳ್ಳರು ಕದ್ದ ಮಾಲನ್ನು ಹಂಚ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ರೀತಿ ಕಿತ್ತಾಡ್ತಾರೆ ಆ ಥರ ಕಿತ್ತಾಡ್ತಾವ್ರೆ ಅನ್ನುವಂಥದ್ದು ಆರೋಪಗಳಿದ್ದಾವೆ. ಇದು ಕರ್ನಾಟಕ ರಾಜ್ಯದ ಜನತೆಗೆ, ಕರ್ನಾಟಕ ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ರಾಜ್ಯ ಸಂಪೂರ್ಣವಾಗಿ ಲೂಟಿ ಮಾಡಾಕ್ಬಿಟ್ರಿ. ಇಲ್ಲಿವರೆಗೂ ಯಡಿಯೂರಪ್ಪನವರು ಅಧಿಕಾರ ವಹಿಸ್ಕೊಂಡಾದ ಮೇಲೆ
1,80,000 ಕೋಟಿ ಸಾಲ ಮಾಡಿದ್ದಾರೆ ಥ್ರೂ RBI. 1,80,000 ಕೋಟಿ ರೆಕಾರ್ಡ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಯಾವ ಸ್ಟೇಟಲ್ಲೂ 2 ವರ್ಷದ ಸಮಯದಲ್ಲಿ 1,80,000 ಕೋಟಿ ಸಾಲ ಮಾಡಿರುವಂಥದ್ದು ಇದಕ್ಕೇನೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇಲ್ಲಿ ಗೋಚರಿಸ್ತಾ ಇದೆ. ಇದಕ್ಕೆ ನಾವು ಡಿಮ್ಯಾಂಡ್, ಕಾಂಗ್ರೆಸ್ ಪಾರ್ಟಿ ಡಿಮ್ಯಾಂಡ್ಸ್, ಯಡಿಯೂರಪ್ಪನವರೇ ನಿಮ್ಗೇನಾದರೂ ದಯಮಾಡಿ ಅಲ್ಪ ಸ್ವಲ್ಪ ಏನಾದರೂ ಗೌರವ ಇದ್ದರೆ, ಕರ್ನಾಟಕ ರಾಜ್ಯದ ಜನತೆ ಮೇಲೆ ಗೌರವ ಇದ್ದರೆ, ಕರ್ನಾಟಕ ರಾಜ್ಯದ ಮೇಲೆ ಗೌರವ ಏನಾದರೂ ಇದ್ದರೆ ದಯಮಾಡಿ ರಿಸೈನ್ ಮಾಡಿ, ದಯಮಾಡಿ ಡಿಸಾಲ್ವ್ ಮಾಡಿ, ಚುನಾವಣೆಗೆ ಹೋಗೋಣ, ಡಿಸಾಲ್ವ್ ಮಾಡಿ. ನೀವೇ ಬೇಕಾದ್ರೆ ನಿಮಗೆ ಜನಗಳನ್ನ ನಂಬಿ ನಿಮ್ಮನ್ನೇ ಒಪ್ಕೊಳ್ಳೋವಂಥ ಕೆಲಸವನ್ನು ಮತ್ತೆ ಮಾಡಿದ್ರೆ ವಿ ವಿಲ್ ಅಗೈನ್ ಯು ಕ್ಯಾನ್ ಕಂಟಿನ್ಯೂ ಆ್ಯಂಡ್ ಸ್ಟಾರ್ಟ್ ಲೂಟಿಂಗ್ ದಿ ಸರ್ಕಾರ. ಸೊ ಲೂಟಿ ಮಾಡ್ತಾ ಇರುವಂಥ ಒಂದು ಸರ್ಕಾರ ಇದು, ಲಜ್ಜೆಗೇಡಿತನ ಸರ್ಕಾರ. ಇಂಥ ಸರ್ಕಾರವನ್ನು ಇಡೀ ದೇಶದಲ್ಲಿ ಎಲ್ಲೂ ಯಾವ ಸಂದರ್ಭದಲ್ಲೂ ನೋಡಿರುವಂಥದಕ್ಕೆ ಅವಕಾಶನೇ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ. 10% ಸರ್ಕಾರ ಅಂತ ಇವರೇ ಹೇಳಿರುವಂಥದ್ದು, ನಾವು ಹೇಳಿರುವಂಥದ್ದಲ್ಲ ಸ್ವಾಮಿ. ಆಮೇಲೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಅಶೋಕ್ ಅವರೇ, ನಿಮಗೆ ನಾವು ನೇರವಾದಂಥ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮುಖಂಡರುಗಳದ್ದು ಫೋನ್ ಕದ್ದಾಲಿಕೆ ಆಗಿದೆ ಅಂತ ಇಮ್ಮಿಡಿಯೇಟಾಗಿ ಕ್ಯಾಬಿನೆಟ್ಟಲ್ಲಿ ನೀವು ರೆಸಲ್ಯೂಷನ್ ಮಾಡಿ CBI ಕೊಟ್ರಿ. ಫೋನ್ ಕದ್ದಾಲಿಕೆ ಆಗಿದೆ ಅಂತ ನಿಮ್ಮ MLA, ಸೀನಿಯರ್ ಮೋಸ್ಟ್ MLA, ಚೀಫ್ ಮಿನಿಸ್ಟರ್ ಆಕಾಂಕ್ಷಿ ಅರವಿಂದ್ ಬೆಲ್ಲ ಅವರು ನೆನೆಸ DGಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರ ಫೋನು ಕದ್ದಾಲಿಕೆ ಆಗ್ತಾ ಇದೆ ಅಂತ. ಹೋಮ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ. ಇದಕ್ಕೆ ನೀವೇನು ಆ್ಯಕ್ಷನ್ ತಗೋತಾ ಇದ್ದೀರಿ? ಒಂದು ರಿಯಾಕ್ಷನ್ ಕೂಡ ಮಾಡಲಿಲ್ವಲ್ರಿ. ಬೇರೆ ಸರ್ಕಾರ ಇದ್ದಾಗ, ಬೇರೆಯವರು ಸರ್ಕಾರ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ನೀವು ದೊಂಬರ ಆಟದ ಮೂಲಕ ಇಡೀ ರಾಜ್ಯದಲ್ಲಿ ಪಲ್ಟಿ ಹೊಡಿತೀರಿ. ಈಗ ನಿಮ್ಮ 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 ಮುಖಂಡರುಗಳ ವಿರುದ್ಧನೇ ಆರೋಪ ಇರುವಂಥದ್ದು ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ದೀರಾ ಅಂತ. ಈ ವಿಚಾರಕ್ಕೆ ನಿಮ್ಮ ರಿಪ್ಲೈ ಬೇಕು ನಮಗೆ. ವಿ ನೀಡ್ ರಿಪ್ಲೈ ಫ್ರಮ್ ಯುವರ್ ಸೈಡ್. ಭ್ರಷ್ಟಾಚಾರ ಅನ್ನುವಂಥದ್ದು ತುಂಬು ತುಳುಕ್ತಾ ಇದೆ. ಚೀಫ್ ಮಿನಿಸ್ಟ್ರೇ ಅವರ ಕುಟುಂಬದವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಟ್ರಾನ್ಸ್ಫರ್ಸಿಂದ ಹಿಡಿದು ಟೆಂಡರಿಂದ ಹಿಡಿದು ಪ್ರತಿಯೊಂದು ಇಲಾಖೆಯಲ್ಲೂ ಚೀಫ್ ಮಿನಿಸ್ಟರ್ ಕುಟುಂಬ ಹಸ್ತಕ್ಷೇಪ ಇದೆ ಅಂತ ಆರೋಪ ಮಾಡಿರುವಂಥದ್ದು ನಾವಲ್ಲ, BJPಯವರು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಏನು ಆ್ಯಕ್ಷನ್ ತಗೋತಾ ಇದ್ದೀರಿ? ಹೈಕಮಾಂಡ್ ಏನು ಮಾಡ್ತಾ ಇದೆ? ನಿಮ್ಮ ಹೈಕಮಾಂಡ್ ಭಾಳ ಶಿಸ್ತಿನ ಪಕ್ಷ ಅಲ್ಲ ಸ್ವಾಮಿ. ನೀವು ಹೇಳ್ತಾ ಇರ್ತೀರಿ ಅವರ್ಸ್ ಇಸ್ ಎ ಪಾರ್ಟಿ ವಿತ್ ಡಿಫರೆನ್ಸ್. ಯುವರ್ಸ್ ಇಸ್ ನಾಟ್ ಪಾರ್ಟಿ ವಿತ್ ಡಿಫರೆನ್ಸ್. ಯುವರ್ ಪಾರ್ಟಿ ಈಸ್ ಪಾರ್ಟಿ ವಿತ್ ನೋ ಡಿಫರೆನ್ಸ್. ಯುವರ್ BJP ಪಾರ್ಟಿ ಈಸ್ ಪಾರ್ಟಿ ವಿತ್ ನೋ ಡಿಫರೆನ್ಸ್. ಇದನ್ನು ನಾವು ಮಂದಟ್ಟು ಮಾಡಿಕೊಡ್ತಾ ಇದ್ದೀವಿ. ಎರಡನೇದು ಪ್ರಮುಖವಾಗಿ ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಮಾರ್ವಾಡಿ ಸಂಸ್ಥೆ ರೀತಿಯಲ್ಲಿ ವರ್ತಿಸ್ತಾ ಇರುವಂಥದ್ದು ನಾವು ಇಲ್ಲಿವರೆಗೂ ಸಹಿಸ್ಕೊಂಡಿದ್ದೀವಿ. ಕಾರ್ನರ್ ಸೈಟ್ಗಳನ್ನ ಮಾರ್ಕೊಂಡು ನೀವು 200-300 ಕೋಟಿ ದುಡ್ಡಿಟ್ಕೊಂಡು ಖರ್ಚು ಮಾಡುವಂಥದ್ದಕ್ಕೆ, ದುಡ್ಡನ್ನ ನೀರು ಥರ ಖರ್ಚು ಮಾಡುವಂಥದ್ದಕ್ಕೆ ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ರೀತಿಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವರ್ತಿಸ್ತಾ ಇದೆ ಎನ್ನುವಂಥದ್ದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಸರ್ವೆ ನಂಬರ್ 4 ವಿಚಾರದಲ್ಲಿ ಹೈಕೋರ್ಟು ಒಂದು ಸ್ಪಷ್ಟ ತೀರ್ಮಾನವನ್ನು ಕೊಡ್ತು. ಅವರಿಗೆ ನೀವು ಖಾತಾ ಕಂದಾಯ ಮಾಡಿಕೊಡಬೇಕು. JC ಲೇಔಟು, KC ಲೇಔಟು, ಸಿದ್ಧಾರ್ಥ ಲೇಔಟು, ಸಿದ್ಧಾರ್ಥ ಲೇಔಟು, ಆಮೇಲೆ ಚಾಮುಂಡಿ ಬೆಟ್ಟದ ಸುತ್ತ ಇರುವಂಥ ಜಾಗದ ವಿಚಾರದಲ್ಲಿ ಅವ್ರಿಗೆ ಖಾತಾ ನೀವು ಮಾಡಿಕೊಡ್ಬೇಕು. ಖರಾಬು ಆಸ್ತಿ ಅಲ್ಲ ಅಂತ ತೀರ್ಮಾನ ಸಿದ್ದರಾಮಯ್ಯನವರು ಇದ್ದಾಗಲೇ ತಗೊಂಡಂಥ ತೀರ್ಮಾನವನ್ನು ಹೈಕೋರ್ಟಲ್ಲಿ ಪ್ರಶ್ನಿಸಿದಾಗ ಹೈಕೋರ್ಟು ಅದನ್ನು ಎತ್ತಿಡಿದು ಇವರಿಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಆದೇಶ ಮಾಡಿದ್ರು. ಅವತ್ತಿನ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿಯವರು ಅದನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ನ ಮೂವ್ ಮಾಡಿದರು. ಆ ಕಂಟೆಂಪ್ಟ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಜಿಲ್ಲಾಡಳಿತ ಸುಪ್ರೀಂ ಕೋರ್ಟಲ್ಲಿ ಸ್ಪೆಷಲ್ ಲೀವ್ ಪೆಟಿಷನ್ ಹಾಕ್ಕೊಂಡ್ರು. ಇವರಿಗೆ ಖಾತಾ ಮಾಡಿಕೊಡುವಂಥದ್ದಕ್ಕೆ ಬರಲ್ಲ, ಅದು ಸರ್ಕಾರಿ ಜಮೀನು ಅಂತ ಇನ್ನೂ ಪದೇ ಆರ್ಗ್ಯೂ ಮಾಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ಗೆ ಹೋಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ.
ದುರಂತ ಏನು ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಸ್ ದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೌರ್ಮೆಂಟ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಸ್ ದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೌರ್ಮೆಂಟ್. ಅವರಾರೋ ವಾಸಂತಿ ಹೆಗ್ಡೆ ಅನ್ನುವರು, ಅವ್ರನ್ನ ನೀವು ಪಾರ್ಟಿ ರೆಸ್ಪಾಂಡೆಂಟ್ ಮಾಡಿ ಕೋರ್ಟ್ ಕೇಸ್ ಹಾಕ್ಕೊಂಡು, ದುರಂತ ಏನು ಅಂದರೆ ವಾಸಂತಿ ಹೆಗ್ಡೆ ಜೊತೆಯಲ್ಲೇ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನೂ ಪಾರ್ಟಿ ಮಾಡಿದ್ದೀರಿ, ರೆಸ್ಪಾಂಡೆಂಟ್ ಮಾಡಿದ್ದೀರಿ. ಅಂದರೆ ಮೂಡ ವಿಚಾರದಲ್ಲಿ ಮೂಡ ವಿರುದ್ಧ ಫೈಟ್ ಮಾಡೋಕ್ಕೆ ಮೂಡಾನೇ ಫೀಸ್ ಕೊಟ್ಟಿರುವಂಥದ್ದು 40 ಲಕ್ಷ. ಎಲ್ಲಾದರೂ ನೋಡಿದ್ದೀರಾ ನೀವು? ನಿಮ್ಮ ವಿರುದ್ಧ ಅಪೋನೆಂಟ್ ಲಾಯರಿಗೆ ದುಡ್ಡು ಕೊಟ್ಬಿಟ್ಟು ನಿಮ್ಮ ವಿರುದ್ಧ ಆರ್ಗ್ಯೂ ಮಾಡುವಂಥದ್ದಕ್ಕೆ ನೇಮಕ ಮಾಡ್ಕೊಂಡಂಗಿದು. ಯಾರು ದುಡ್ಡಿದು? 40 ಲಕ್ಷ ರೂಪಾಯಿ ನೀವು ಹೆಂಗೆ ಕೊಟ್ರಿ? ಭಾಳ ಕ್ಯಾಶುವಲ್ ಆಗಿ ಹೇಳ್ತಾ ಇದ್ದಾರೆ ಕಮಿಷನರು. ಎಲ್ಲ ತಪ್ಪಾಗಿ ಹೋಗಿದೆ ಅಂದರೆ ತಪ್ಪಾಗಿರೋದು ಇಲ್ಲಿಂದ ಅಲ್ಲ ಸ್ವಾಮಿ, ರೈಟ್ ಫ್ರಮ್ ನೀವು ಸೈನ್ ಮಾಡಿದ್ದೀರಿ ಡಾಕ್ಯುಮೆಂಟ್ಗೆ. ನಿಮಗೆ ಡೋಂಟ್ ಯು ನೋ ದ ಡಿಫರೆನ್ಸಸ್ ಬಿಟ್ವೀನ್ ಪೆಟಿಷನರ್ ಆ್ಯಂಡ್ ರೆಸ್ಪಾಂಡೆಂಟ್? ಯು ಹ್ಯಾವ್ ನೋ ಐಡಿಯಾ ಬಿಟ್ವೀನ್ ರೆಸ್ಪಾಂಡೆಂಟು ಮತ್ತು ಪೆಟಿಷನರ್ ಡಿಫರೆನ್ಸ್ ಗೊತ್ತಿಲ್ವಾ ನಿಮಗೆ? 40 ಲಕ್ಷ ರೂಪಾಯಿ ಯಾರಿಂದ ವಸೂಲಿ ಮಾಡಬೇಕು? ಸರ್ಕಾರಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ, 40 ಲಕ್ಷ ರೂಪಾಯಿ ಯಾರು ಕೊಟ್ಟಿದ್ದಾರೋ ಅವರಿಂದ ವಸೂಲಿ ಮಾಡುವಂಥ ಕೆಲಸವನ್ನು ನೀವು ಇಮ್ಮಿಡಿಯೇಟಾಗಿ ಹಾಕಬೇಕು. ಕೇಸ್ನ ಇದು SLP ಹಾಕಿರುವಂಥದ್ದು ವಿತ್ಡ್ರಾ ಮಾಡಿ, ಸರ್ವೆ ನಂಬರ್ 4 ಎಲ್ಲರಿಗೂ ಖಾತಾ ಕಂದಾಯನ ಹೈಕೋರ್ಟ್ ಆದೇಶದ ಮೇರೆಗೆ ಮಾಡಿಕೊಡ್ಬೇಕು ಅನ್ನುವಂಥ ನಾವು ಡಿಮ್ಯಾಂಡ್ ಮಾಡ್ತೀವಿ. ಮಾನ್ಯ ರಾಮದಾಸ್ ಅವರೇ, ಎಲ್ಲಿ ನೀವು? ಯಾಕೆಂದರೆ ಸರ್ವೆ ನಂಬರ್ 4 ವಿಚಾರದಲ್ಲಿ ದಿನ ಬೆಳಗ್ಗೆ ಎದ್ದು ಪ್ರೆಸ್ ಮೀಟ್ಗಳು ಅವು ಇವು ಮಾಡ್ತಾಯಿದ್ರಿ. ಈಗ ಎಲ್ಲಿ ಇಂಥ ಸಂದರ್ಭದಲ್ಲಿ ಎಲ್ಲೂ ಹೋಗಿದ್ದೀರಿ ನೀವು? ದಯಮಾಡಿ ಬರಬೇಕು ಜನಗಳಿಗೆ, ನಿಮ್ಮ ಕ್ಷೇತ್ರದ ಜನತೆಯವರು, ಅವರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ಮಾಡಿ ಸ್ವಾಮಿ. ಇಟ್ಸ್ ಎ ಮೋಸ್ಟ್ ಕ್ರಿಮಿನಲ್ ಅಫೆನ್ಸ್ ಕಮಿಟೆಡ್ ಬೈ ಮೂಡ. ಅದು ಯಾರು ಹೊಣೆ ಹೊರಬೇಕು? ಮೂಡ ಕಮಿಷನರೇ ಹೊಣೆ ಹೊರಬೇಕು. ಮೂಡ ಕಮಿಷನರು 40 ಲಕ್ಷ ರೂಪಾಯಿ ಚೆಕ್ ಮೂಲಕ RTGS ಮೂಲಕ ನೀವು ಜಿಲ್ಲಾಡಳಿತಕ್ಕೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಹರೀಶ್ ಸಾಲ್ವೆಗೆ ಲಾಯರ್ಗೆ ನೀವು ವರ್ಗಾವಣೆ ಮಾಡಿದಿರಿ. ಆ 40 ಲಕ್ಷನ ವಸೂಲಿ ಮಾಡುವಂಥ ಕೆಲಸವನ್ನು ಕಮಿಷನರ್ ಹಿಂದಿಂದನೇ ಆಗಬೇಕು. ಕಮಿಷನರಿಂದ ವಸೂಲಿ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತೀವಿ. ಮೂರನೇದು, ನಾನು ನಮ್ಮ ಭಾಗದ ಸಂಸದರಾದ ಪ್ರತಾಪ್ ಸಿಂಹರವರೇ, ದಯಮಾಡಿ ಎಲ್ಲಿದ್ದೀರಿ? 15 ದಿವಸದಿಂದ ಕಾಣೆ ಆಗೋಗಿದ್ದೀರಿ. 15 ದಿನದವರೆಗೂ ನೀವು ಇಬ್ಬರು IAS ಆಫೀಸರ್ಸ್ಗಳನ್ನ ಜಗಳ ತಂದಿಟ್ಟು ಅವ್ರನ್ನ ಇಲ್ಲಿಂದ ಹೊರಗಡೆ ಕಳಿಸೋವರೆಗೂ ಭಾಳ ಆ್ಯಕ್ಟಿವ್ ಆಗಿದ್ರಿ. ಯು ಆರ್ ಸೋ ಆ್ಯಕ್ಟಿವ್. ಇಬ್ಬರು IAS ಆಫೀಸರ್ಸ್ಗಳನ್ನ ಇಲ್ಲಿಂದ ಆಚೆ ಓಡಿಸೋವರೆಗೂ ದಿನನಿತ್ಯ ಮಾಧ್ಯಮಗಳ ಮುಂದೆ ಫೇಸ್ ಲೈವ್ಗೆ ಬಂದು ದಿಸಕ್ಕೆ 2 ಸರಿ ಫೇಸ್ ಲೈವ್, ಬೆಳಗ್ಗೆ ಒಂದು ಸರಿ ಸಾಯಂಕಾಲ ಒಂದು ಫೇಸ್ ಲೈವ್ ಮೂಲಕ ಮಾತಾಡ್ತಿದ್ದವರು ನೀವು. 15 ದಿವಸದಿಂದ ನಾನು ವಾಚ್ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ. ನೀವು ಕಾಣೆಯಾಗಿದ್ದೀರಿ. ನಿಮ್ಮ ಫೇಸ್ಬುಕ್ ಅಕೌಂಟ್ನ ಬಂದ್ ಮಾಡಿಬಿಟ್ಟಿದ್ದೀರಿ. ನಿಮ್ಮ ಫೇಸ್ಬುಕ್ ಕಮೆಂಟ್ ಬಾಕ್ಸ್ನ ಬಂದ್ ಮಾಡಿಬಿಟ್ಟಿದ್ದೀರಿ. ಯಾಕೆ ಸ್ವಾಮಿ? ದಯಮಾಡಿ ನೀವು ಮಾತಾಡಬೇಕು, ಹೊರಗಡೆ ಬರಬೇಕು. ನಿಮ್ಮನ್ನು ನಾವು ಕೇಳ್ತಾ ಇದ್ದೀವಿ. ಮೈಸೂರಲ್ಲಿ ಏನು ನಡೀತಾ ಇದೆ? ಎಷ್ಟು ಜನ ಸತ್ತವ್ರೆ? ನಾವು ಹಿಂದೇನೋ ಆಪಾದನೆ ಮಾಡಿದ್ದೀವಿ, ಮೈಸೂರಲ್ಲಿ ಸತ್ತಿರುವಂಥ ಸಂಖ್ಯೆ ಕನಿಷ್ಠ 5,000 ಅಂತ. ನೀವು ಈಗ ಎಲ್ಲ ಡೆತ್ ಆಡಿಟಿಂಗ್ ಮಾಡ್ಕೊಂಡು ಹಳೆ ಬ್ಯಾಕ್ಲಾಗ್ ಅಂದ್ಬಿಟ್ಟು ಈಗ ನೀವು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊತಾ ಇದ್ದೀರಾ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳೇ, ನಾಳೆ ದಿವಸ ನೀವು ಸಿಕ್ಕಾಕೊಂಬಿಡಿ. ಎಷ್ಟು ಕರೆಕ್ಟಾಗಿ ಡೆತ್ ಆಗಿದ್ದಾವೆ? ಡೆತ್ ಆಡಿಟಿಂಗ್ ನಡೀತಾ ಇದೆಯಾ? ಯಾರ್ಯಾರು ಯಾವ ಖಾಸಗಿ ಆಸ್ಪತ್ರೆಗಳಲ್ಲಿ ಎಷ್ಟು ಡೆತ್ನ ಮುಚ್ಚಿಟ್ಟಿದ್ದೀರಿ? ಅವೆಲ್ಲವನ್ನು ನೀವು ಅಂಕಿಅಂಶಗಳ ಮೂಲಕ ಕೊಡಬೇಕು. ಇಡೀ ರಾಜ್ಯದಲ್ಲಿ CRS ಅಂತ ಒಂದು ಸಂಸ್ಥೆ ಇದೆ, ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟು. ಅವರು ಕೊಟ್ಟಿರೋ ಅಂಕಿಅಂಶಗಳ ಪ್ರಕಾರ ನೆನ್ನೆ ದಿವಸ ನಮ್ಮ HK ಪಾಟೀಲ್ರವರು ಬೆಂಗಳೂರಲ್ಲಿ ಹೇಳಿದ್ದಾರೆ, ಜನವರಿ ತಿಂಗಳಿಂದ ಇಲ್ಲಿವರೆಗೆ ಟಿಲ್ ಡೇಟ್ ನಾವು 97,000 ಜನ ಸತ್ತಿದ್ದಾರೆ. 97,000 ಜನ ಸಾವನ್ನಪ್ಪಿರುವಂಥದ್ದು ರಾಜ್ಯದಲ್ಲಿ. ಇವರು ಕೊಟ್ಟಿರುವಂಥ ಸಂಖ್ಯೆ ಎಷ್ಟು? 33,000. 33,000 ಜನ ಮಾತ್ರ ಸತ್ತಿದ್ದಾರೆ ಅಂತ ಕೊಟ್ಟಿರುವಂಥ ಒಂದು ಸಂಖ್ಯೆ. ಇದು ಸುಳ್ಳು. 95,000 ಮೇಲೆ ಸತ್ತಿರುವಂಥದ್ದು ನಾವು ನೋಡ್ಬೋದು. ಆದ್ದರಿಂದ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ನಿಮಗೆ, ದಯಮಾಡಿ ಡೆತ್ತು ಕರೆಕ್ಟಾಗಿರುವಂಥ ಸಂಖ್ಯೆಯನ್ನು ಕೊಡಬೇಕು. ಇವರೇ ಇರಪ್ಪ ಅಲ್ಲೋಗಿ ಮಾತು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾಗ ಅಲ್ಲಿ ಮಾತು. ನಾನು ನಿಮ್ಮಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ದಯಮಾಡಿ ಕರೆಕ್ಟ್ ಅಂಕಿಅಂಶವನ್ನು ಕೊಡಿ. ಆಮೇಲೆ BPL ಕಾರ್ಡ್ ಕೊರೋನಾದಿಂದ ಸತ್ತಿರುವಂಥವ್ರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಅಂತ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ದಾರೆ. ಆಮೇಲೆ ಯಡಿಯೂರಪ್ಪನವರು ಹೇಳ್ತಾರೆ, ಇದರಿಂದ 1 ಲಕ್ಷದ ಪರಿಹಾರದಿಂದ ಸುಮಾರು 30,000 ಜನ ಬೆನಿಫಿಟ್ ತಗೋತಾರೆ ಅಂತ. ಸತ್ತಿರೋ ಸಂಖ್ಯೆನೇ ಕೊಟ್ಟಿರೋದು ನೀವು 33,000.
33,000 ಪೈಕಿ 30,000 BPLನವರೇ ಹಂಗಾರೆ? ಸುಳ್ಳು ಹೇಳುವಂಥದ್ದಕ್ಕೇನು ಒಂದು ಇದು ಬೇಡವೇನ್ರಿ? ಎಷ್ಟು ಜನ ಸತ್ತವ್ರೆ? ನಾನು ಅಂಕಿಅಂಶಗಳನ್ನು ಪಡೆದಿರುವಂಥ ರೀತಿಯಲ್ಲಿ ಇಲ್ಲಿವರೆಗೆ 33,000 ಚಿಲ್ಲರೆ ಏನು ಹೇಳಿದಾರೆ ಡೆತ್ತು, ಅದರ ಪೈಕಿ BPL ಒಳಗಡೆ ಬರುವಂಥ ಸಂಖ್ಯೆ ಬರೀ 1,900 ಜನ ಮಾತ್ರ BPL ಒಳಗಡೆ ಬರುವಂಥವ್ರು. ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇಡೀ ದೇಶದಲ್ಲೇ ನಂಬರ್ 1 ನಾವು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದೀರಿ. BPLನವ್ರಿಗೆ ಎಲ್ರಿಗೂ ಕೊಡಬೇಕು, ಕಾಂಪನ್ಸೇಷನ್ ಕೊಡುವಂಥದ್ದಾಗಿದ್ದರೆ ನಮ್ಮ KPCC ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದಯಮಾಡಿ ಅವರು ಇಂಥವ್ರಿಗೂ ಆಸ್ಪತ್ರೆಗೆ ಬರೆಸಿರುವಂಥ ವೆಚ್ಚವನ್ನು ನೀವು ಭರಿಸ್ಬೇಕು, ಅವ್ರಿಗೆ ರಿಯಂಬರ್ಸ್ ಮಾಡಬೇಕು ಅಂತ. ಎಷ್ಟು ದುಡ್ಡನ್ನು ಖರ್ಚು ಮಾಡ್ಕೊಂಡಿದ್ದಾರೆ ಅಷ್ಟು ದುಡ್ಡನ್ನು ನೀವು ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು. ಸೊ ಇದು ಬರೀ 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಕಣ್ಣೋರಿಸುವಂಥ ಕೆಲಸವನ್ನು ಮಾಡಬೇಡಿ. ಆಮೇಲೆ ಈಗ ನೀವೇನು ಘೋಷಣೆ ಮಾಡಿದ್ರಿ ಪ್ಯಾಕೇಜ್ಗಳು, ಆ ಪ್ಯಾಕೇಜ್ಗಳು ಎಲ್ಲ ಬೋಗಾಸು, ದುಬಾಕ್ ಪ್ಯಾಕೇಜ್ಗಳು, ಯಾರಿಗೂ ಜನಗಳಿಗೆ ತಲುಪುವಂಥದ್ದು ಆಗ್ತಾ ಇಲ್ಲ. ಹಿಂದಿನ ಪ್ಯಾಕೇಜ್ಗಳು ಅಷ್ಟೇ ಯಾರಿಗೂ ತಲುಪಿಲ್ಲ. ಸೊ ತಲುಪುವಂಥದ್ದಕ್ಕೆ ನೀವು ಎಷ್ಟು ಜನಕ್ಕೆ ತಲುಪಿದೆ ಅನ್ನುವಂಥದ್ದು ದಾಖಲೆ ಕೊಡಿ ಸ್ವಾಮಿ, ವೈಟ್ ಪೇಪರ್ ಕೊಡಿ ಸ್ವಾಮಿ ಅಂತ ವಿರೋಧ ಪಕ್ಷ ನಾಯಕರು ಕಂಟಿನ್ಯೂಸ್ ಆಗಿ ಪತ್ರಗಳು ಬರೀತಾಯಿದ್ರು, ನೀವು ಕೊಡ್ತಾ ಇಲ್ಲ. ಸೊ ಅದರಿಂದ ಮೈಸೂರು ಆದಿಯಾಗಿ ಅಟ್ಲೀಸ್ಟ್ ಮೈಸೂರಿಗೆ ಸಂಬಂಧಪಟ್ಟಿರೋ ವಿಚಾರಕ್ಕೆ ನಾನು ST ಸೋಮಶೇಖರ್ಗೆ ಡಿಮ್ಯಾಂಡ್ ಮಾಡ್ತಾಯಿದ್ದೀನಿ, ದಯಮಾಡಿ ವಾರಕ್ಕೆ 1 ಸರಿ 2 ಸರಿ ಬಂದಿಲ್ಲಿ ಒಂದು ಕಾರ್ಯಕ್ರಮಗಳನ್ನು, ಈ ಫೋಟೋ ಸೆಷನ್ ಕಾರ್ಯಕ್ರಮಗಳನ್ನ ಮಾಡಿಬಿಟ್ಟು ಜಾಗ ಖಾಲಿ ಮಾಡುವಂಥದ್ದು ಬಿಟ್ಟರೆ ಬೇರೆ ಇನ್ನೇನು ನೀವು ಮಾಡಿಲ್ಲ. ಮೈಸೂರಿಗೆ ನೀವು ಜಿಲ್ಲಾ ಉಸ್ತುವಾರಿಯಾಗಿ ಬಂದ ಮೇಲೆ ಒಂದು ನಯಾ ಪೈಸವನ್ನು ಸರ್ಕಾರದಿಂದ ತರುವಂಥ ಕೆಲಸ ನೀವು ಮಾಡಲಿಲ್ಲ. ಸೊ ಅದರಿಂದ ಇದು ನಿಮಗೆ ನಾಚಿಕೆಗೇಡಿನ ಸಂಗತಿ. ಇದು ನಿಜವನ್ನು ಜನರಿಗೆ, ನಿಜ ಅಂಶವನ್ನು ಜನರಿಗೆ ತಿಳಿಸ್ಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಕೊನೆಯದಾಗಿ ನಮ್ಮ ಈ ಭಾಗದಲ್ಲಿ ಕೆಲವು BJP ಮುಖಂಡರುಗಳು ಪಾಪ ದಿನ ಬೆಳಗ್ಗೆ ಎದ್ದರೆ ಪ್ರೆಸ್ ಮೀಟ್ ಮಾಡಿ ನಮ್ಮನ್ನು ಬೈಯುವಂಥ ಕೆಲಸವನ್ನು ಮಾಡ್ತಿರ್ತಾರಲ್ಲ, ದಯಮಾಡಿ ಪ್ರತಾಪ್ ಸಿಂಹ ಅವರೇ, ನಿಮ್ಮ ಹಿಂಬಾಲಕರಿಗೆ ಹೇಳಿ, ನಿಮ್ಮ ಪಕ್ಷದ ಮುಖಂಡರಾದ ವಿಶ್ವನಾಥ್ ಅವರು ಮಾಡಿರುವಂಥ ಆರೋಪಕ್ಕೆ ನೀವೇನು ಸಮಜಾಯಿಷಿ ಕೊಡ್ತೀರಾ ಅಂತ ಕೊಡಿ. ಅವರು ಆರೋಪ ಮಾಡಿರುವಂಥದ್ದಲ್ಲಿ ತಪ್ಪಿಲ್ಲ, ಸತ್ಯ ಇದೆ. ಟೆಂಡರ್ ವಿಚಾರದಲ್ಲಿ 100ಕ್ಕೆ 100ರಷ್ಟು ಸತ್ಯ ಇದೆ, ನಾವು ವೆರಿಫೈ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಸಮಜಾಯಿಷಿ ಏನು ಅನ್ನುವಂಥದ್ದು ಹೇಳಬೇಕು. ST ಸೋಮಶೇಖರ್ ಅವರೇ ಹೇಳಬೇಕು. ದಯಮಾಡಿ ಮಾತೆತ್ತಿರೆ BJPಯವರು ಕಾಂಗ್ರೆಸ್ನವ್ರನ್ನ ಅಟ್ಯಾಕ್ ಮಾಡುವ. ನೆನ್ನೆ ದಿವಸ ನ್ಯಾಷನಲ್ ಟೆಲಿವಿಷನ್ ಮೀಡಿಯಾಗಳು ಆ ಶ್ರೀರಾಮುಲು ಹತ್ರ ಹೋಗಿ, ಸ್ವಾಮಿ ನಿಮ್ಮ ಪಕ್ಷದ MLC ಅವರು ಈ ಥರ ಆಪಾದನೆ ಮಾಡ್ತಾಯಿದ್ದಾರೆ, ಏನು ಹೇಳಿ ಅಂದರೆ, ಶ್ರೀರಾಮುಲು ಇದಕ್ಕೆ ಆನ್ಸರ್ ಮಾಡೋದು ಬಿಟ್ಬಿಟ್ಟು ಬಾಹುಬಲಿದು ಒಂದು ಎಕ್ಸಾಂಪಲ್ ಹೇಳ್ತಾವ್ರೆ. ಬಾಹುಬಲಿ ಹಿಂದೆ ಕಟ್ಟಪ್ಪ ಅಂತ ಇದ್ದ, ಕತ್ತಿ ಹಿಡ್ಕೊಂಡು ಕಟ್ಟಪ್ಪ ನಿಂತವನೇ, ಕುತ್ತಕ್ಕೆ ಚುಚ್ಚಕ್ಕೆ ನಿಂತವನೇ ಅಂತ ಹೇಳ್ತಾರೆ. ಯಾರು ಕಟ್ಟಪ್ಪ, ಯಾರು ಬಾಹುಬಲಿ? ಕಾಂಗ್ರೆಸ್ಗೆ ಹೇಳ್ತಾ ಇರೋದವ ಸಿದ್ದರಾಮಯ್ಯನವರು ಬಾಹುಬಲಿ, ಅದು ಹಿಂದ್ಗಡೆನೇ ಒಬ್ಬರು ಕಟ್ಟಪ್ಪ ನಿಂತವ್ರೆ ಅಂತ ಹೇಳ್ತಾರೆ. ಅರೇ ಶ್ರೀರಾಮುಲು ಅವರೇ, ನಿಮ್ಮ ಕಟ್ಟಪ್ಪ ಯಾರಾಗಿದ್ದು? ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ನಿಮ್ಮ ಹೆಲ್ತ್ ಮಿನಿಸ್ಟರ್ನ ಕಿತ್ಕೊಂಡ್ರಲ್ಲ ಹಿಂದ್ಗಡೆಯಿಂದ ಚೂರಿ ಹಾಕಿ, ಯಾರವರು? ನಿಮ್ಮ ಪಕ್ಷದ ಕಟ್ಟಪ್ಪ ಯಾರು? ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ದೇನೆ ಬೇರೆ ಇನ್ನೇನಕ್ಕೋ ಡೈವರ್ಟ್ ಮಾಡಿ ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಎಷ್ಟು ದಿವಸ ಮಾಡ್ತೀರಿ ನೀವು ಇದನ್ನು? ಅದನ್ನು ನಾವು ನೋಡ್ತೀವಿ. ಎಷ್ಟು ದಿವಸ ನೀವು ಇದನ್ನು ಕಂಟಿನ್ಯೂ ಮಾಡ್ತೀರಿ ಅನ್ನುವಂಥದ್ದು ನೋಡ್ತೀವಿ. ಪ್ರತಾಪ್ ಸಿಂಹ ಅವ್ರಿಗೆ ಫೈನಲಾಗಿ ಒಂದು ಹೇಳ್ತೀನಿ, ದಯಮಾಡಿ ಪ್ರತಾಪ್ ಸಿಂಹ ಅವರೇ, ನೀವು ಒಂದು ಟ್ವೀಟ್ ಮಾಡಿದ್ರಿ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ, ಇದೇ ಶಿಖಾ ಅವ್ರನ್ನ ಮರಿಗೌಡರು ಏನೋ ಬೈದರು ಅನ್ನುವಂಥ ವಿಚಾರಕ್ಕೆ ಇಮ್ಮಿಡಿಯೇಟಾಗಿ ಶಿಖಾ ಅವ್ರನ್ನ ನೀವು ಟ್ರಾನ್ಸ್ಫರ್ ಮಾಡಿದ್ರಿ ಅಂತ. ಪ್ರತಾಪ್ ಸಿಂಹ ಅವರೇ, ಮಾಹಿತಿ ಕರೆಕ್ಟಾಗಿ ತಿಳ್ಕೊಂಡು ಮಾತಾಡಿ. ಮರಿಗೌಡರ ವಿಚಾರಕ್ಕೆ ಸಿದ್ದರಾಮಯ್ಯನವರೇ ಆಗಲಿ, ಕರ್ನಾಟಕ ರಾಜ್ಯ ಸರ್ಕಾರ ಆಗಲಿ, ಅವತ್ತಿನ ದಿವಸ ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಇಂಟರ್ಫೇರ್ ಆಗಲಿಲ್ಲ. ಮರಿಗೌಡರು ಜೈಲಿಗೆ ಹೋದರು. ಸಿದ್ದರಾಮಯ್ಯನವರು ಮನಸ್ಸು ಮಾಡಿದರೆ ಅವತ್ತಿನ ದಿವಸ ಡೆಫಿನೆಟ್ಟಾಗಿ ಅದನ್ನು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು, ಅದಕ್ಕೆ ಇಂಟರ್ಫೇರ್ ಆಗಲಿಲ್ಲ ಅವರು. ಆಮೇಲೆ ಮರಿಗೌಡರು ವಿಚಾರ ಇನ್ಸಿಡೆಂಟ್ ಆದಮೇಲೂ ಕೂಡ ಅವರು ಶಿಖಾ ಅವರು ನಮ್ಮ ಜಿಲ್ಲೆಯಲ್ಲಿ 1.25 ವರ್ಷ ಕಂಟಿನ್ಯೂ ಆಗಿದ್ದರು. ಆಮೇಲೆ ಟ್ರಾನ್ಸ್ಫರ್ ಆಗಿದ್ದು, ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಆಗಲಿಲ್ಲ. ನಿಮ್ಮ ಥರ GT ದೇವೇಗೌಡರು ಏನು ಹೇಳಿದರು, ಪ್ರತಾಪ್ ಸಿಂಹ ಅವರೇ ತಾಕತ್ತಿದ್ರೆ ನೀವು ಇಬ್ಬರು DC ಇವ್ರನ್ನ IAS ಆಫೀಸರ್ನ ಟ್ರಾನ್ಸ್ಫರ್ ಮಾಡಿ ಅಂತ ಚಾಲೆಂಜ್ ಮಾಡಿದ್ರಲ್ಲ, ಆ ಚಾಲೆಂಜ್ ಮಾಡಿ ನೀವು ತೋರಿಸಿದ್ರಿ. ಅದಾದಮೇಲೆ GT ದೇವೇಗೌಡರು ಸುಮ್ಮನೆ ಆಗ್ಬಿಟ್ರು. ಆ ತಾಕತ್ತನ್ನು ನೀವು ಟ್ರಾನ್ಸ್ಫರ್ ಮೂಲಕ ತೋರಿಸಿದ್ರಿ. ಅದು ನಿಮ್ಮ ಸಂಸ್ಕೃತಿ. ಆಫೀಸರ್ಸ್ಗಳ ಮೇಲೆ ಕೇಸ್ ಹಾಕೋದು, ನಿಮ್ಮ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಕೇಸ್ ಹಾಕೋದು. UP ಉತ್ತರ ಪ್ರದೇಶದಲ್ಲಿ ಆ ಮುಸ್ಲಿಂ 75 ವರ್ಷದ ಮುದುಕನ ಬಗ್ಗೆ ಮುದುಕನಿಗೆ ಹೊಡೆದಾಗ ಆ ವಿಚಾರದಲ್ಲಿ ನೀವು ಎಲ್ಲ ಜರ್ನಲಿಸ್ಟು ಅದನ್ನು
ಟ್ವಿಟ್ ಖಾತೆಯನ್ನು ಟ್ವಿಟ್ಟಲ್ಲಿ ಬಂದಿರುವಂಥ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ಸುಮಾರು 15 ಜನ ಜರ್ನಲಿಸ್ಟ್ ಮೇಲೆ ಕೇಸ್ ಹಾಕಿದ್ದೀರಿ. ಟ್ವಿಟ್ಟರ್ಗೆ ಕೇಸ್ ಹಾಕ್ಕೊಂಡಿದ್ದೀರಿ. ಯಾಕೆಂದರೆ ಅವ್ರು ನಿಮ್ಮ ಪರ ಎಲ್ಲ ಇರುವಂಥದ್ದು ನೇರವಾಗಿ ಹೇಳುವಂಥ ಕ್ರಿಯೆ ಮಾಡ್ತಾ ಇರುವಂಥದ್ದಕ್ಕೆ ನೀವು ಅವ್ರ ಮೇಲೆ ಕೇಸ್ ಹಾಕಿದ್ದೀರಿ. ಅವ್ರನ್ನ ನೀವಿಂದ ಹೊರಗಡೆ ಓಡಿಸುವಂಥದ್ದಕ್ಕೆ ಮಾಡ್ತಾಯಿದ್ದೀರಿ. ಇಲ್ಲದೆ ಹೊರಗಡೆ ಓಡಿಸಿದ್ರು ಅಮೆರಿಕದ ಕೂತ್ಕೊಂಡು ಟ್ವಿಟ್ನ ನಿರ್ವಹಣೆ ಮಾಡ್ಬೋದು ಅನ್ನುವಂಥದ್ದು ಬೇಸಿಕ್ ಕಾಮನ್ ಸೆನ್ಸ್ ಬೇಕು. ಇದು ಟೆಕ್ನಾಲಜಿ. ಸ್ಯಾಟ್ಲೈಟ್ ಇರೋದು ಮೇಲ್ಗಡೆ ಸ್ಪೇಸಲ್ಲಿ, ನಿಮ್ಮ ಡೆಲ್ಲಿನಲ್ಲ. ಡೆಲ್ಲಿನಲ್ಲಿ ಕಚೇರಿ ಇಟ್ಕೊಂಡವ್ರು ಅಷ್ಟೇ. ಅವರು ಅಮೆರಿಕದಲ್ಲಿ ಕೂತ್ಕೊಂಡು ಕೂಡ ಇಂಡಿಯಾದಲ್ಲಿ ಟ್ವಿಟ್ಟರ್ನ ನಿರ್ವಹಿಸಬಹುದು ಅನ್ನುವಂಥದ್ದು ಬೇಸಿಕ್ ಸೆನ್ಸಿಗೆ ಇಟ್ಕೊಳ್ಳಿ. ನೀವು ಎಷ್ಟು ಕೇಸ್ ಹಾಕಿದ್ರು ಅವ್ರು ಎದುರಲ್ಲ. ಯಾಕೆ ಪ್ರಪಂಚಾದ್ಯಂತ ಅವ್ರದ್ದು ಸಂಸ್ಥೆ ಇದೆ. ಸೊ ಇಂಥ ಕೆಲಸಗಳು ನೀವು ಮಾಡ್ತೀರಿ ಹೊರತು ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ ಸ್ಪಷ್ಟವಾಗಿ ನಾವು ಹೇಳೋಕ್ಕೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು.